ಬಸವಣ್ಣವರು ನಮ್ಮೆಲ್ಲರಿಗೂ ವಿಶ್ವಗುರು. ಈ ಸೂರ್ಯ ಚಂದ್ರರಿರೋ ತನಕನೂ ಕೂಡ ಅವರ ಚಿಂತನೆಗಳು ಬಹಳ ಶ್ರೇಷ್ಠ ಅಂತ ಒಬ್ಬ ಮಹಾನ್ ದಾರ್ಶನಿಕ, ಸಮಾಜ ಸುಧಾರಕ ಜಗಜ್ಯೋತಿ ಬಸವೇಶ್ವರ್ ಅವರ ಜಯಂತಿಯನ್ನ ನಗರಸಭೆ ವತಿಯಿಂದನೇ ಆಚರಿಸಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿ ಪುತ್ತೂರ ಶ್ರೀಗಳನ್ನ ದೇವರ ಮಠದ ಶ್ರೀಗಳ ಜೊತೆ ಹೋಗಿ ಕೇಳ್ಕೊಂಡಾಗ ಅವರು ಬಹಳಷ್ಟು ಬಿಡುವಿಲ್ಲದ ಕಾರ್ಯಕ್ರಮಗಳು ಅವ್ರಿಗೂ ಕೂಡ ಮೇ 8ನೇ ತಾರೀಕು ಸಾಯಂಕಾಲ ಖಾಲಿ ಇದೆ ಅಂತ ಅಂತಿದ್ರು. ಹಾಗಾಗಿ ಅವತ್ತು ಕಾರ್ಯಕ್ರಮ ಮಾಡೋಣ ಅಂತೇಳಿ ಸಿದ್ಧಗಂಗಾ ಸ್ವಾಮಿಗಳಿಗೂ ಕೂಡ ಅವ್ರಿಗೂ ಕೂಡ ಹೋಗಿ ನಾವು ಆಹ್ವಾನವನ್ನು ಕೊಟ್ಟು ಬಂದಿದ್ದೇವೆ. ಅವ್ರಿಗೂ ಕೂಡ ಒಪ್ಕೊಂಡಿದ್ದಾರೆ. ಜೊತೆಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೂಡ ನಾವು ಕೇಳ್ಕೊಂಡಿದ್ದೀವಿ, ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ 8ನೇ ತಾರೀಕು ನಾವು ಜಗಜ್ಯೋತಿ ಬಸವೇಶ್ವರ ಅವರ ಜಯಂತಿಯನ್ನ ನಗರಸಭೆ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಸಾಯಂಕಾಲ ಹೊತ್ತು ಅಂತ ಹೇಳಿ ಒಂದು ತೀರ್ಮಾನವನ್ನ ಮಾಡಿದ್ದೇವೆ. ಯಾಕೆ ಬಸವಣ್ಣವ್ರನ್ನ ಜಗಜ್ಯೋತಿ ಬಸವಣ್ಣ, ಜಗಜ್ಯೋತಿ ಬಸವೇಶ್ವರ ಅಂತ ಕರೀತಾರೆ ಅಂದ್ರೆ, ಅಂಧಕಾರದಲ್ಲಿದ್ದಂತ ಸಮಾಜವನ್ನ ಸುಮಾರು 800 ವರ್ಷಗಳ ಹಿಂದೆ ಸಮಾಜದ ಕಟ್ಟುಪಾಡುಗಳನ್ನ ಧಿಕ್ಕರಿಸಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಮನುಷ್ಯನ ಬೆಲೆಯನ್ನ ಅರ್ಥೈಸೋದ್ರಲ್ಲಿ ಮತ್ತು ಅವರ ಭಾವನೆಗಳು, ಪ್ರತಿಯೊಬ್ಬ ವ್ಯಕ್ತಿ ಮನುಷ್ಯ ಯಾವುದೇ ಕುಲ ಯಾವುದೇ ಜಾತಿಗೆ ಸೇರಿರ್ಲಿ ಅವ್ರಿಗೂ ಕೂಡ ಒಂದು ಅಭಿಪ್ರಾಯ ಇದೆ. ಆ ಅಭಿಪ್ರಾಯದಂತೆ ನಡೆದಾಗ ಮಾತ್ರ ಸಮಾಜ ಒಂದು ಒಳ್ಳೆಯ ದಿಕ್ಕಿನಲ್ಲಿ ಸಾಕ್ತದೆ ಅಂತ ಹೇಳಿ ಅನುಭವ ಮಂಟಪದಲ್ಲಿ ಶೋಷಿತ ಸಮಾಜದ ಎಲ್ಲ ಮುಖಂಡರನ್ನ ಮತ್ತು ಆ ಕಾಲಘಟ್ಟದಲ್ಲಿ ಅವರೆಲ್ಲರೂ ಕೂಡ ಸೇರಿಸಿ ಅವರ ಒಂದು ಅಭಿಪ್ರಾಯ, ಸ್ತ್ರೀಗೆ ಒಂದು ಸ್ವಾತಂತ್ರ್ಯ, ಸ್ತ್ರೀಯರ ಹಕ್ಕುಗಳನ್ನು ಕಾಪಾಡಬೇಕು ಅನ್ನೋ ಚಿಂತನೆ ಜನ ಎಲ್ಲರೂ ಕೂಡ ಸೇರಿ ಒಂದ್ ಕಡೆ ಕೂತ್ಕೊಂಡು ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸೋದು ಕೂಡ ಇವತ್ತು ಸಂಸತ್ ಅಂತ ನಾವು ಏನ್ ಕರಿತೀವಿ, ಅಥವಾ ಅನೇಕ ದೇಶಗಳು ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಡೆಮಾಕ್ರಸಿನ ಏನು ಅಳವಡಿಸ್ಕೊಂಡಿದ್ದಾರೆ, ಅದಕ್ಕೆ ಮೂಲ ಬೀಜವನ್ನ ಬಿತ್ತಂತವರು ಜಗಜ್ಯೋತಿ ಬಸವೇಶ್ವರ್. ಮತ್ತು ಅವರ ಚಿಂತನೆಗಳು ಶಾಶ್ವತವಾಗಿರ್ಲಿ, ಈ ಸೂರ್ಯ ಚಂದ್ರರಿರೋ ತನಕನೂ ಕೂಡ ಬಸವಣ್ಣನವರ ಚಿಂತನೆಗಳು ಅಜರಾಮರವಾಗಿರ್ತವೆ ಮತ್ತು ಯಾವುದಕ್ಕೂ ಕೂಡ ಪ್ರಸ್ತುತ ಯಾವುದೇ ಕಾಲಘಟ್ಟದಲ್ಲಿ ಅಷ್ಟೇ ಆಧುನಿಕ ಜಗತ್ತಿನಲ್ಲೂ ಕೂಡ ಅವರ ಚಿಂತನೆಗಳು ಪ್ರಸ್ತುತ ಅಂತ ಹೇಳಿ, ಅದಕ್ಕೆ ನಮ್ಮ ನಗರಸಭೆಯಲ್ಲಿ ನಾವು ಬಸವಣ್ಣವರ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡ್ಬೇಕಂತ ಹೇಳಿ ಒಂದು ಐತಿಹಾಸಿಕವಾದಂತ ಒಂದು ನಿರ್ಣಯವನ್ನ ಕೈಗೊಂಡಿದ್ದೇವೆ. ನಮ್ಮ ಯಾರು ಗಣ್ಯ ವ್ಯಕ್ತಿಗಳು ಬರ್ತಾರೋ ಅವರೆಲ್ಲರ ಸಮ್ಮುಖದಲ್ಲಿ, ತಮ್ಮೆಲ್ಲರ ಸಮ್ಮುಖದಲ್ಲಿ. ಹಾಗಾಗಿ ಇವತ್ತು ಅಂತ ಒಬ್ಬ ಮಹಾಪುರುಷ ಸಮಾಜದ ಔನ್ನತ್ಯವನ್ನ ಸಾರ್ಬೇಕಂದ್ರೆ ಪ್ರತಿಯೊಬ್ಬನ ಅಭಿಪ್ರಾಯಗಳು ಕೂಡ ಮುಖ್ಯ. ಮತ್ತೆ ಪ್ರತಿಯೊಬ್ಬರು ಮನುಷ್ಯ ಕುಲದಲ್ಲಿ ಹುಟ್ಟಿದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸಮಾನರು ಮತ್ತು ಅವ್ರದೇ ಆದಂತ ಅಭಿಪ್ರಾಯಗಳು ಕೂಡ ಇರ್ತವೆ ಅಂತ ಹೇಳಿ ಅವರ ಅಭಿಪ್ರಾಯಗಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತ 800 ವರ್ಷಗಳ ಹಿಂದೆ ನೀವು ಆಲೋಚನೆ ಮಾಡಿ. ಇವತ್ತು ನೀವು ಒಳ್ಳೆಯ ಧ್ವನಿಗಳಿಗೆ ಬೆಲೆ ಇಲ್ಲ, ಅವಕಾಶ ಸಿಕ್ಕಲ್ಲ, ಈಗಲೇ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾರೆ. ಇಷ್ಟೆಲ್ಲ ಸಂವಿಧಾನ ರಕ್ಷಣೆ ಇದ್ರು ಅಂತದ್ರಲ್ಲಿ ಅವತ್ತು 800 ವರ್ಷಗಳ ಹಿಂದೆ ನೀವು ಕಲ್ಪನೆಗೂ ಕೂಡ ಮೀರಿತು ಅವ್ರು ಮಾಡಿರ್ತಕ್ಕಂಥ ಕ್ರಾಂತಿ. ಹಾಗಾಗಿ ನಾವೆಲ್ಲರೂ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ನಾವೆಲ್ಲರೂ 1% ನಡೆದ್ರು ಕೂಡ ನಾವು ಒಳ್ಳೆಯ ಕಾಯಕ ಯೋಗಿಗಳಾಗ್ತೀವಿ. ವಿಶ್ವಗುರು ಬಸವಣ್ಣವರ ಒಂದು ಜಯಂತಿಯನ್ನ ನಾವು ನೀವೆಲ್ಲ ಸೇರಿ ಬಹಳ ಅದ್ದೂರಿಯಾಗಿ ಆಚರಣೆಯನ್ನು ಮಾಡಬೇಕು. ಅದ್ರ ಮುಖಾಂತರ ನಾವೆಲ್ಲ ಈ ಒಂದು ಐತಿಹಾಸಿಕ ಕೆಲಸ ಏನಿದೆ ನಮ್ಮ ರಾಮನಗರ ಪಟ್ಟಣದಲ್ಲಿ ನಗರಸಭೆ ವತಿಯಿಂದ ನಡೀತಾ ಇರತಕ್ಕಂಥದಕ್ಕೆ ನಾವೆಲ್ಲ ಸೇರಿ ಒಂದು ಒಳ್ಳೆಯ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೋಸ್ಕರ ತಮ್ಮೆಲ್ಲರನ್ನು ಕೂಡ ನಾವು ಇವತ್ತು ಈ ಸಭೆಗೆ ಕರೆದಿದ್ದೇವೆ. ಎಲ್ಲ ವರ್ಗದವ್ರನ್ನ ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ನಾಂದಿ ಹಾಡಬೇಕು ಮತ್ತು ಯಶಸ್ಸಿಗೆ ಕಾರಣೀಭೂತರಾಗಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಇವತ್ತು ಇಲ್ಲಿ ಕರೆದಿದ್ದೀವಿ. ಮೇ 8ನೇ ತಾರೀಕು. ಯಾಕಂದ್ರೆ ಸುತ್ತೂರು ಸ್ವಾಮಿಗಳು ಅವ್ರು 25 ನಾನು 25 ಗಂಟೆ ಟೈಮ್ ಕೊಡಿ ಅಂತ ಕೇಳಿದೆ. ಅವ್ರು 25 ಆದ್ಮೇಲೆ ಅಮೆರಿಕಾಗೆ ಹೋಗ್ತಾರಂತೆ. ಹಾಗಾಗಿ ಅವಾಗ ಅವಕಾಶ ಸಿಗಲಿಲ್ಲ.
ಅದಕ್ಕೆ ಅವರು ಬೆಳಗ್ಗೆ ಯಾವತ್ತು ಡೇಟ್ಗಳಿಲ್ಲ ಅಂದ್ರು ಸಾಯಂಕಾಲನೇ ಕೊಡಿ ಅಂತ ಹೇಳಿದ್ವಿ. ಹಾಗಾಗಿ ಇಲ್ಲೇ ಹೆಂಗೂ ಇಲ್ಲಿ ಪುತ್ಥಳಿ ಅನಾವರಣ ಮಾಡೋದ್ರಿಂದ ನಾವು ಇಲ್ಲಿ ಮಾಡೋದ ಅಥವಾ ಇಲ್ಲಿ ಮಾಡಿದ್ರು ಒಂದು 6,000 ಜನ 7,000 ಜನ ಸೇರಿಸ್ಬೋದು. ಇಲ್ಲಿ ನಗರಸಭೆಯಲ್ಲಿ ಬರತಕ್ಕಂಥ ಜನರು ಎಲ್ಲರಿಗೂ ಕೂಡ ಆ ಒಂದು ಮಾರ್ಗದರ್ಶನ ಇರ್ಲಿ ಅಂತೇಳಿ ಬಸವಣ್ಣವರ ಪುತ್ಥಳಿಯನ್ನ ವಚನಗಳ ಸಮೇತ 4 ಸುತ್ತು ಅವರ ಪುತ್ಥಳಿ ಕೆಳಗಡೆ ಅದನ್ನ ಪ್ರಿಂಟ್ ಮಾಡಿಸಿ ಅದೊಂದು ಯಾವತ್ತಿಗೂ ಕೂಡ ಬಸವಣ್ಣವರು ನಮ್ಮ ಜೊತೆ ಇದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.